ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ನೀವು ಕಣ್ಣು ಮುಚ್ಚಿಕೊಂಡು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಮನಸಾರೆ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಆ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಆ್ಯಕ್ಷನ್ ಮುಂದಿನ ದಿನಗಳಲ್ಲಿ ತಗೊಳ್ತಾರಾ, ನಿಮ್ಮ ಫ್ಯೂಚರ್ ಯಾವ ರೀತಿ ಇರಬಹುದು ಈ ವ್ಯಕ್ತಿಯ ಜೊತೆ, ಯೂನಿವರ್ಸ್ ನಿಮಗೆ ಯಾವ ರೀತಿಯ ಗೈಡೆನ್ಸನ್ನು ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ. ಪ್ರೆಸೆಂಟ್ ಟೈಮಲ್ಲಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಇನ್ನೂ ಕೂಡ ಅವರ ಮನಸ್ಸಿನಲ್ಲೇ ಇದ್ದೀರಾ, ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ಡೇ ಆ್ಯಂಡ್ ನೈಟ್ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಅವರು ಯಾವ ವಿಷಯದ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಾರೆ ಅಂದರೆ, ಈ ವ್ಯಕ್ತಿ ನನಗಾಗಿ ಎಷ್ಟು ಪ್ರೀತಿನ ಕೊಟ್ಟಿದ್ದಾರೆ, ಅಂದರೆ ನೀವು ಈ ವ್ಯಕ್ತಿಗಾಗಿ ಎಷ್ಟು ಕೇರ್ ಕೊಟ್ಟಿದ್ದೀರಾ, ಎಷ್ಟು ಲೈಕ್ ಮಾಡಿದ್ದೀರಾ, ಅದಕ್ಕೆ ಸಮನಾಗಿ ನಾನು ಏನು ಕೊಟ್ಟಿದ್ದೀನಿ, ಈ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಈಗ ಪ್ರೆಸೆಂಟ್ ಟೈಮಲ್ಲಿ ಬರ್ತಾ ಇರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಗಾಗಿ ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಈ ವ್ಯಕ್ತಿಗಾಗಿ ತುಂಬ ಕೇರ್ ಕೊಟ್ಟಿದ್ದೀರಾ, ನಿಮ್ಮ ತುಂಬ ಟೈಮ್ನ ಕೊಟ್ಟಿದ್ದೀರಾ, ತುಂಬ ಸಪೋರ್ಟ್ ಕೂಡ ಕೊಟ್ಟಿದ್ದೀರಾ, ತುಂಬ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ತುಂಬ ನಂಬಿಕೆ ಇಟ್ಟಿದ್ರಿ ಈ ವ್ಯಕ್ತಿಯ ಮೇಲೆ. ಆ ಪಶ್ಚಾತ್ತಾಪ ಅನ್ನೋದು, ರಿಗ್ರೆಟ್ ಫೀಲ್ ಅನ್ನೋದು ಇವರಿಗೆ ಆಗ್ತಾ ಇದೆ. ಅಂದರೆ ನಾನು ಅವರಿಗೆ ಬೇಕಾದ ಸಮಯದಲ್ಲಿ ಜೊತೆಯಲ್ಲಿ ನಿಲ್ಲಿಲ್ಲ ಅನ್ನೋ ಭಾವನೆ ಇವರಿಗೆ ಬರ್ತಾ ಇದೆ. ಇದು ಕೆಲವರಿಗೆ ತುಂಬ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರ್ಬೋದು, ಕೆಲವರಿಗೆ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಆಗಿರ್ಬೋದು, ಚೈಲ್ಡ್ಹುಡ್ಡಿನಿಂದನೂ ಒಟ್ಟಿಗೆ ಬೆಳೆದವರಾಗಿರ್ಬೋದು, ಅಥವಾ ತುಂಬ ಲಾಂಗ್ ಟೈಮಿಂದ ಗೊತ್ತಿರುವ ವ್ಯಕ್ತಿ ಆಗಿರ್ಬೋದು, ಕೆಲವರಿಗೆ ಹಲವು ವರ್ಷಗಳ ಪರಿಚಯ ಆಗಿರ್ಬೋದು. ಅವರು ಆ ಹಿಂದಿನ ಎಲ್ಲ ಮೆಮೊರೀಸ್ಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಪ್ರತಿಯೊಂದು ಕ್ಷಣ ಅವರಿಗೆ ತುಂಬ ನೆನಪಾಗ್ತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮಲ್ಲಿ ಏನು ನೋಟಿಸ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಅವರನ್ನು ನಿಮ್ಮ ವ್ಯಕ್ತಿ ಅಂತ ಅಂದ್ಕೊಂಡಿದ್ರಿ, ಅಂದರೆ ನಿಮ್ಮವರು ಅಂತ ನೀವು ಪೂರ್ಣವಾಗಿ ಅಂದ್ಕೊಂಡಿದ್ರಿ. ಆದರೆ ಅವರು ಆ ಮಟ್ಟಕ್ಕೆ ನಿಮ್ಮ ಹತ್ರ ನಿಲ್ಲಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಹೆಚ್ಚು ಸಮಯ ಕೊಟ್ಟಿದ್ದೀರಾ, ಅವರ ಸಮಸ್ಯೆಗಳಲ್ಲಿ, ಅವರ ಪ್ರಾಬ್ಲಮ್ಸಲ್ಲಿ ಅವರ ಜೊತೆ ನಿಂತಿದ್ದೀರಾ, ಅವರ ಅವಶ್ಯಕತೆಯ ಸಮಯದಲ್ಲಿ ಸಪೋರ್ಟ್ ಮಾಡಿದ್ದೀರಾ. ಆದರೆ ನಿಮಗೆ ಅವರ ಅಗತ್ಯವಿದ್ದಾಗ, ಅಥವಾ ನೀವು ಮೆಂಟಲಿ ಅಥವಾ ಎಮೋಷ್ನಲಿ ನಿಮಗೆ ಅವರ ಸಪೋರ್ಟ್ ಬೇಕಾದಾಗ ಅವರು ನಿಮ್ಮ ಜೊತೆ ಇಲ್ಲ, ಆ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ವಿಷಯ ಈಗ ಅವರಿಗೆ ತುಂಬ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅವರು ತಮ್ಮ ಮಿಸ್ಟೇಕ್ಗೆ ಮನಸ್ಸಿನ ಒಳಗಡೆ ಒಪ್ಕೊಳ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನೀವು ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಆದರೆ ಯೋಚನೆ ಮಾಡೋದಕ್ಕೂ ಆ್ಯಕ್ಷನ್ ತಗೊಳ್ಳೋದಕ್ಕೂ ಎರಡಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ತುಂಬ ಜನರು ಇವರ ಮನಸ್ಸಿನಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ, ಬಟ್ ಅದನ್ನು ಹೊರಗಡೆ ತೋರಿಸೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ಆ ರೀತಿಯ ಸಿಚುವೇಶನ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಅಥವಾ ಈ ವ್ಯಕ್ತಿ, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಆಲ್ರೆಡಿ ಕಮಿಟ್ ಆಗಿರುವ ವ್ಯಕ್ತಿ ಕೂಡ ಆಗಿರಬಹುದು, ಕೆಲವರಿಗೆ ಮ್ಯಾರಿಡ್ ಕೂಡ ಆಗಿರಬಹುದು, ಮ್ಯಾರಿಡ್ ಪರ್ಸನ್ ಕೂಡ ಆಗಿರಬಹುದು, ಅಥವಾ ಇವರ ಲೈಫ್ನಲ್ಲಿ ಎಕ್ಸ್ ಪಾರ್ಟ್ನರ್ ಮಧ್ಯದಲ್ಲಿ ಬಂದಿರಬಹುದು, ಅಥವಾ ಇವರ ಕೆರಿಯರ್, ಹಣಕಾಸಿನ ಸಮಸ್ಯೆ, ಯಾವುದೋ ಒಂದು ತಡೆ ಅನ್ನೋದು ಕಾಣಿಸ್ತಾ ಇದೆ. ಅದು ಇವರನ್ನು ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ಆ ರೀಸನ್ನಿಂದ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ, ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನೋ ಹಂಬಲ ಇದೆ, ಆದರೆ ಆ್ಯಕ್ಷನ್ ಅನ್ನೋದು ಲೇಟ್ ಆಗ್ತಾ ಇದೆ. ಈ ವ್ಯಕ್ತಿಯ ಎನರ್ಜಿ ಪ್ರಕಾರ ಇವರು ನಿಮ್ಮನ್ನು
ಗಮನಿಸ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ವಾಟ್ಸಪ್ ಲಾಸ್ಟ್ ಸೀನ್ ನೋಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಸ್ಟೇಟಸ್ ಅಪ್ಡೇಟ್ಸ್ಗಳನ್ನ ನೋಡ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ವಿಷಯಗಳನ್ನು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಿದ್ದಾರೆ ನಿಮ್ಮ ಜೊತೆ ಮತ್ತೆ ಕನೆಕ್ಷನ್ ಇರಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ರೈಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ಯೂಚರ್ ಎನರ್ಜಿ ಅನ್ನೋದು ಯಾವ ರೀತಿ ಇದೆ ಅಂತ ನೋಡೋದಾದರೆ, ಫ್ಯೂಚರ್ ಎನರ್ಜಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಿಮ್ಮಿಂದ ಅಂದರೆ ಪೂರ್ತಿಯಾಗಿ ಎಂಡಾಗಿ ಹೋಗ್ತಾ ಇಲ್ಲ, ನಿಮ್ಮ ಲೈಫ್ನಲ್ಲಿ ಬರ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಬಟ್ ಕೆಲವರ ಲೈಫ್ನಲ್ಲಿ ಇದು ಕಾರ್ಮಿಕ್ ಕನೆಕ್ಷನ್ ಕೂಡ ಆಗಿರ್ಬೋದು, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮಗೆ ಮೆಸೇಜ್ ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕಾಂಟ್ಯಾಕ್ಟ್ ಶುರು ಮಾಡ್ಬೋದು. ಅಂದರೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಂಥವರಿಗೆ ನಾನು ಹೇಳ್ತಾ ಇರೋದು, ಕಾಂಟ್ಯಾಕ್ಟ್ ಅನ್ನೋದು ಶುರು ಆಗುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಮಾತುಕತೆ ಮತ್ತೆ ಶುರು ಆಗ್ತಾ ಇದೆ, ಆದರೆ ಸಡನ್ನಾಗಿ ಆಗ್ತಾ ಇಲ್ಲ. ಸ್ವಲ್ಪ ಪೇಷನ್ಸಿಂದ ನಿಧಾನವಾಗಿ ಆಗುವ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ನಿಮಗೆ ಒಂದು ದೊಡ್ಡ ಮೆಸೇಜ್ ಯಾವ ರೀತಿ ಇದೆ, ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ತುಂಬ ಓವರ್ ಥಿಂಕಿಂಗ್ ಮಾಡಬೇಡಿ. ನೀವು ಹೆಚ್ಚು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಈಗ. ಅಂದರೆ ಅವರ ಪ್ರೀತಿ ನನಗೆ ಸಿಗಲಿಲ್ಲ, ನಾನೇ ತುಂಬ ಪ್ರೀತಿ ಕೊಟ್ಟೆ, ಅವ್ರು ಮತ್ತೆ ನನ್ನ ಲೈಫ್ಗೆ ಬರಲಿಲ್ಲ, ಅವ್ರು ಕಾಲ್ ಮಾಡಲಿಲ್ಲ, ಮೆಸೇಜ್ ಮಾಡಲಿಲ್ಲ, ಅವರ ಲೈಫ್ನಲ್ಲಿ ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿದಾರಾ, ಈ ರೀತಿಯ ಯೋಚನೆಗಳು ನೆಗೆಟಿವ್ ಎನರ್ಜಿಯನ್ನೇ ಜಾಸ್ತಿ ನಿಮ್ಮ ಲೈಫ್ನಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಆ ರೀತಿ ನಡೀದೇ ಇದ್ದರೂ ಕೂಡ ನೀವು ಆ ರೀತಿ ಥಿಂಕ್ ಮಾಡೋದ್ರಿಂದ ಅದೇ ನಿಮ್ಮ ಲೈಫ್ಗೆ ನೆಗೆಟಿವ್ ಎನರ್ಜಿ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ ಈ ರಿಲೇಷನ್ಶಿಪ್ ಬೇಕು ಅಂದರೆ, ಈ ರಿಲೇಷನ್ಶಿಪ್ ಮತ್ತೆ ನ್ಯೂ ಸ್ಟಾರ್ಟ್ ಆಗಬೇಕು, ನಿಮ್ಮಿಬ್ಬರ ರಿಲೇಷನ್ಶಿಪ್ ನ್ಯೂ ಬಿಗಿನಿಂಗ್ ಆಗಬೇಕು ಅಂತ ಅನ್ನೋದಾದರೆ, ನೀವು ಹಳೆಯ ಪೇಯ್ನ್ ಏನಿದೆ ಅದನ್ನು ಅಲ್ಲಿಗೆ ಬಿಡುವ ನಿರ್ಧಾರ ತಗೋಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಬೇಕು. ಈ ವ್ಯಕ್ತಿಯ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಕೂಡ ಅದೇ ರೀತಿ ರಿಫ್ಲೆಕ್ಟ್ ಆಗುತ್ತೆ. ನನ್ನಿಂದ ಸಾಧ್ಯ ಇಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ, ಅಂದರೆ ಆ ವ್ಯಕ್ತಿಯ ಬಿಹೇವಿಯರ್ ಆ ರೀತಿ ಇದೆ, ಅವ್ರು ನನಗೆ ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಅಥವಾ ನನ್ನ ಹತ್ರ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇರ್ತೀರ. ಅದೇ ರೀತಿ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತೀರಾ, ಅದು ನೆಗೆಟಿವ್ ಆಗೇ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ. ಸಾಧ್ಯ ಆಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ, ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಆಗ ನಿಮ್ಮ ಲೈಫ್ನಲ್ಲಿ ಎಲ್ಲ ವಿಷಯಗಳು ಪಾಸಿಟಿವ್ ಆಗಿ, ಅಂದರೆ ಸಡನ್ನಾಗಿ ಆಗುತ್ತೆ ಅಂತಲ್ಲ, ಒಂದೊಂದಾಗಿ ಪಾಸಿಟಿವ್ ಆಗಿ ಆಗೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ತುಂಬ ಹತಾಶರಾಗಿದ್ದೀರಾ. ಅಂದರೆ ಬೇಡವೇ ಬೇಡ ಈ ರಿಲೇಷನ್ಶಿಪ್, ಇವ್ರು ತುಂಬ ಹರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಮತ್ತೆ ಮತ್ತೆ ನೋವು ಕೊಡ್ತಾ ಇದ್ದಾರೆ, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಾನು ತುಂಬ ಪ್ರೀತಿಯನ್ನು ಕೊಟ್ಟಿದ್ದೀನಿ, ನನಗೇನು ಸಿಕ್ತು ಅನ್ನೋ ನೋವಿದೆ ನಿಮ್ಮ ಮನಸ್ಸಿಗೆ. ಆದರೆ ಒಂದು ಎನರ್ಜಿ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವು ಕೊಟ್ಟ ಪ್ರೀತಿ ಅದು ವೇಸ್ಟ್ ಆಗಿಲ್ಲ, ಆ ವ್ಯಕ್ತಿ ಅದನ್ನು ನಿಮಗೆ ಮತ್ತೆ ಮರಳಿ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ, ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀರೋ, ಇವರನ್ನು ಎಷ್ಟು ಲೈಕ್ ಮಾಡಿದ್ದೀರೋ, ಅದೆಲ್ಲವನ್ನು ಇವರು ಇವರ ಕಡೆಯಿಂದ ಕೊಡಬೇಕು ನಿಮಗೆ ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗಿದೆ, ಅಂದರೆ ನೀವು ದೂರ ಆದಮೇಲೆ ಅರ್ಥ ಆಗಿದೆ. ಬಟ್ ಈಗ ಪ್ರೆಸೆಂಟಲ್ಲಿ ಇವರಿಂದ ಕಾಲ್ ಅಥವಾ ಮೆಸೇಜ್ ಬರದೇ ಇರ್ಬೋದು, ಬಟ್ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಲೈಫ್ನ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು, ಅದೇ ರೀತಿ ನಿಮ್ಮ ಲೈಫ್ನ ಬಗ್ಗೆ ಇರುವ ಹೋಪ್ ಏನಿದೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅಂದರೆ ಅವ್ರು ಮಾತು ಕೊಡ್ತಾರಾ, ಅವರು ಕಮಿಟ್ಮೆಂಟ್ ಕೊಡ್ತಾರಾ, ಈ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತೊಗೊಳ್ತಾರಾ, ಅವರು ಒಂದು ಸ್ಟೆಪ್ ಮುಂದೆ ಬರ್ತಾರಾ, ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಓವರ್ ಥಿಂಕಿಂಗನ್ನು ಅಲ್ಲಿಗೆ ಬಿಟ್ಬಿಡಿ. ಆ ವ್ಯಕ್ತಿ ಕೂಡ ಆ್ಯಕ್ಷನ್ ತೊಗೊಳ್ಬೇಕಲ್ಲ, ಅದಕ್ಕಾಗಿ ಟೈಮ್ ಕೂಡ ಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ನಿಮ್ಮ ಲೈಫ್ನಲ್ಲೂ ಕೂಡ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಾ, ಅವರ ಹೃದಯದಲ್ಲಿ ನೀವಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವರು ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ಅವ್ರು ಏನಾದರೂ ಆ್ಯಕ್ಷನ್ ತಗೊಳ್ಬೇಕು ಅಂದರೂ ಕೂಡ ಅದು ಅಲ್ಲಿಗೆ ಸ್ಟಾಪ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮಗೆ ಕೇಳಿ ಬೋರ್ ಆಗ್ಬೋದು, ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವರು ನಿಮ್ಮ ಜೊತೆ ಫ್ಯೂಚರ್ ನೋಡ್ತಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಮ ವ್ಯಾಲ್ಯೂವನ್ನು ನೀವು ಕಳ್ಕೊಳ್ಬೇಡಿ. ಈ ಪರ್ಸನ್ ಎನರ್ಜಿ ಅಕಾರ್ಡಿಂಗ್ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಕೊಟ್ಟಿರುವ ಪ್ರೀತಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬರ್ತಾ ಇರುವ ರೀತಿ ಎನರ್ಜಿ ಶೋ ಆಗ್ತಾ ಇದೆ.
ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ ಕಣ್ಣು ಮುಚ್ಚಿಕೊಂಡು 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು, ಅದೇ ರೀತಿ ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಜೊತೆ ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮುಂದಿನ ಸ್ಟೆಪ್ ಏನು, ಮತ್ತು ಫ್ಯೂಚರ್ನಲ್ಲಿ ಯಾವ ರೀತಿಯ ಎನರ್ಜಿ ಕಾಣುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಆಪ್ಷನ್ ನಂಬರ್ 1ರಲ್ಲಿ ಯಾವ ರೀತಿಯ ಪಾಸಿಟಿವ್ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇತ್ತೋ ಅದೇ ರೀತಿ ಇಲ್ಲೂ ಕೂಡ ಪಾಸಿಟಿವ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಈ ಸಂಬಂಧದಲ್ಲಿ ನೀವು 100%ಅನ್ನು ಕೊಟ್ಟಿದ್ದೀರಾ. ಅದರಲ್ಲಿ ಯಾವುದೇ ಅನುಮಾನ ಅನ್ನೋದು ನಿಮಗೆ ಬೇಡ. ಆದರೆ ನಿಮಗೆ ಅವರಿಂದ ಸಿಕ್ಕಿದ್ದು ನೀವು 100% ಕೊಟ್ಟಿದ್ದೀರಾ. ಬಟ್ ಆ ವ್ಯಕ್ತಿಯ ಕಡೆಯಿಂದ ನಿಮಗೆ 10% ಸಿಕ್ಕಿರ್ಬೋದು. ಅದು ಪ್ರೀತಿ ಆಗಿರ್ಬೋದು, ನೀವು ಕೊಟ್ಟಿರುವ ಕೇರ್ ಆಗಿರ್ಬೋದು, ನೀವು ಕೊಟ್ಟಿರುವ ರೆಸ್ಪೆಕ್ಟ್ ಆಗಿರ್ಬೋದು, ನೀವು ಕೊಟ್ಟಿರುವ ಟೈಮ್ ಆಗಿರ್ಬೋದು. ನೀವು ಕೊಟ್ಟಷ್ಟು ವ್ಯಾಲ್ಯೂ ಅವರಿಂದ ಸಿಕ್ಕಿಲ್ಲ ಅನ್ನೋ ನೋವು ನಿಮ್ಮ ಮನಸ್ಸಿನ ಒಳಗಡೆ ಕೂಡ ಇದೆ. ಆದರೆ ಆ ವ್ಯಕ್ತಿಗೂ ಕೂಡ ಅದು ಗೊತ್ತಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ಆ ವಿಷಯ ಎಲ್ಲ ಗೊತ್ತಿದೆ. ಅಂದರೆ ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟು ಅವರು ನಿಮಗೆ ಕೊಟ್ಟಿಲ್ಲ. 100% ನೀವು ಕೊಟ್ಟರೆ ಅವರೊಂದು 10% ಕೊಟ್ಟಿದ್ದಾರೆ ಅನ್ನೋ ರೀತಿ ಅವರಿಗೂ ಗೊತ್ತಿದೆ. ಈ ವ್ಯಕ್ತಿ ನಿಮ್ಮನ್ನು ಯಾವ ರೀತಿಯ ವ್ಯಕ್ತಿ ಅಂತ ನೋಡ್ತಾರೆ ಅಂದರೆ, ಇವರ ದೃಷ್ಟಿಯಲ್ಲಿ ನೀವು ತುಂಬ ಪ್ರೀತಿ ಕೊಡುವ ವ್ಯಕ್ತಿ, ತುಂಬ ಕಾಳಜಿ ವಹಿಸುವ ವ್ಯಕ್ತಿ, ತುಂಬ ಸಮಯ ಕೊಡುವ ವ್ಯಕ್ತಿ, ತುಂಬ ನಂಬಿಕೆ ಇಡುವ ವ್ಯಕ್ತಿ, ನಿಮ್ಮ ಫೀಲಿಂಗ್ಸನ್ನು ಓಪನ್ ಆಗಿ ಶೇರ್ ಮಾಡುವ ವ್ಯಕ್ತಿ ನೀವು ಅಂತ ಅಂದ್ಕೊಳ್ತಿದ್ದಾರೆ. ನೀವು ರಿಲೇಷನ್ಶಿಪ್ ಅಂದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ತೀರಾ. ಪ್ರೀತಿ ಅಂದರೆ ಪೂರ್ಣವಾಗಿ ಕೊಡಬೇಕು ಅನ್ನೋ ನಂಬಿಕೆ ಇರುವ ವ್ಯಕ್ತಿ ನೀವು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಅದನ್ನು ಅವರು ನೋಟಿಸ್ ಕೂಡ ಮಾಡಿದ್ದಾರೆ. ಆದರೆ ಇನ್ನೊಂದು ಸೈಡ್ನಲ್ಲಿ ಇವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಯಾರಾದರೂ ನಿಮ್ಮ ಮಾತನ್ನು ಕೇಳಲಿಲ್ಲ ಅಂದರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ನಿಮಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ನೀವು ಬೇಗ ಸಿಟ್ಟು ಮಾಡ್ಕೊಳ್ತೀರಾ, ಬೇಗ ಬೇಸರ ಪಡ್ತೀರಾ. ನಿಮ್ಮೊಳಗೆ ಒಂದು ಫೈರ್ ಎನರ್ಜಿ ಅನ್ನೋದು ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀಸನ್ನಿಂದ ಅವರು ನಿಮ್ಮ ಜೊತೆ ಏನಾದರೂ ಹೇಳೋದಕ್ಕೂ ಕೂಡ ತುಂಬ ಯೋಚನೆ ಮಾಡ್ತಾರೆ. ಅಂದರೆ 1-2 ಸಲ ಯೋಚನೆ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ಮಾತು ಹೇಳಿದ್ರೆ ಅವರು ತಪ್ಪಾಗಿ ತಿಳ್ಕೊಳ್ತಾರೇನೋ, ಹರ್ಟ್ ಆಗ್ತಾರೇನೋ ಅನ್ನೋ ರೀತಿ ಯೋಚನೆ ಮಾಡಿ ನಿಮ್ಮ ಹತ್ರ ಮಾತಾಡ್ತಾರೆ ಇವರು. ಅಂದರೆ ಈ ವಿಷಯ ಏನಾದರೂ ನಾನು ಹೇಳಿದ್ರೆ ಮತ್ತೆ ಫೈಟ್ ಆಗುತ್ತಾ, ಜಗಳ ಆಗುತ್ತಾ ಅನ್ನೋ ಭಯ ಇವರಿಗೆ ಯಾವಾಗಲೂ ಇರುತ್ತೆ. ಆ ರೀತಿ ಥಿಂಕ್ ಮಾಡ್ತಾರೆ. ಅಥವಾ ನೀವು ಹಳೆಯ ವಿಷಯಗಳನ್ನು ತುಂಬ ಎಳೆದು ಮಾತಾಡ್ತೀರಾ, ಅದನ್ನೇ ಹೇಳ್ತೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ಮಾತುಕತೆ ಅನ್ನೋದು ನಿಂತಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇರಬಹುದು, ಯಾರಾದರೂ ಒಬ್ಬರು ವ್ಯಕ್ತಿ ಬ್ಲಾಕ್ ಮಾಡಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ಬ್ರೇಕಪ್ ಆಗಿರಬಹುದು, ಇಷ್ಟೆಲ್ಲ ಇದೆ. ಬಟ್ ಈಗ ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ, ನಾನು ಕಾಲ್ ಮಾಡಿದ್ರೆ ಮತ್ತೆ ಫೈಟ್ ಆಗುತ್ತಾ, ಈಗ ನಾನು ಮೆಸೇಜ್ ಮಾಡಿದ್ರೆ ಮತ್ತೆ ಜಗಳ ಆಗುತ್ತಾ, ಏನಾದರೂ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತಾ. ಅವರು ಅಂದರೆ ನೀವು ತುಂಬ ಬೇಸರದಲ್ಲಿದ್ದೀರಾ, ತುಂಬ ಸಿಟ್ಟಿನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ನೇಚರ್ ಸ್ವಲ್ಪ ಅಗ್ರೆಸಿವ್ ಅನ್ನೋ ಭಾವನೆ ಇವರಿಗೆ ಫೀಲ್ ಆಗ್ತಾ ಇದೆ. ಆದರೆ ಇವರ ಮನಸ್ಸಿನಲ್ಲಿ ಯಾವ ರೀತಿಯ ಪ್ರೀತಿ ಇದೆ ಅಂದರೆ, ಹೊರಗಡೆಯಿಂದ ಇವರು ನಿಮ್ಮಿಂದ ದೂರ ಇರ್ಬೋದು, ಮನಸ್ಸಿನ ಒಳಗಡೆಯಿಂದ ತುಂಬ ದುಃಖದಲ್ಲಿ ಕಾಣಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಾತುಗಳಿಂದ ಅವರಿಗೆ ತುಂಬ ನೋವಾಗಿದೆ ಅನ್ನೋ ಭಾವನೆ ಇವರಿಗೆ ಇದೆ. ಅಂದರೆ ಇತ್ತೀಚಿನ ದಿನ ಅಂದರೆ ಕೆಲವು ತಿಂಗಳುಗಳಾಗಿರ್ಬೋದು, ಅಥವಾ ನಿಮ್ಮಿಂದ ಯಾವಾಗ ಈ ವ್ಯಕ್ತಿ ಬ್ರೇಕಪ್ ಆದರೋ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ನಿಮ್ಮ ನಡುವೆ ಬಂತೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ಮಿಬ್ಬರ ನಡುವೆ ಬಂತೋ, ಆಗ ಈ ಪರ್ಸನ್ ನಿಮ್ಮ ಮಾತುಗಳಿಂದ ತುಂಬ ನೋವಾಗಿದೆ ಅಂತ ಅಂದ್ಕೊಳ್ತಿದ್ದಾರೆ. ನೀವು ತುಂಬ ಒರಟಾಗಿ ಮಾತಾಡಿರಬಹುದು, ಅಥವಾ ಏನಾದರೂ ಒಂದು ಹಾರ್ಶ್ ವರ್ಡ್ ಯೂಸ್ ಮಾಡಿರಬಹುದು, ನೀವು ನೋವಿನಲ್ಲಿ ಮಾತಾಡಿರ್ಬೋದು. ಅಂದರೆ ಈ ವ್ಯಕ್ತಿ ನಿಮಗೆ ಟೈಮ್ ಕೊಡಲಿಲ್ಲ, ಅಥವಾ ನಿಮ್ಮ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಅಂತ ನೀವೇನಾದರೂ ಹರ್ಟಾಗಿ ಮಾತಾಡಿರ್ಬೋದು, ಅಥವಾ ಯಾವುದಾದ್ರೂ ಒಂದು ರಾಂಗ್ ಟೈಮ್ನಲ್ಲಿ ನಿಮ್ಮ ಮಾತು ಅನ್ನೋದು ಹೋಗಿರ್ಬೋದು. ಹಾಗಾಗಿ ಇವ್ರಿಗೆ ಅನ್ನಿಸ್ತಾ ಇದೆ, ನನ್ನ ಸಿಚುವೇಶನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಂದರೆ ನನ್ನನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವ್ರನ್ನ ಅಂತ ಅಂದ್ಕೊಳ್ತಾ ಇದ್ದಾರೆ. ಅದರ ರೀಸನಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದಾರೆ. ಅಂದರೆ ಇವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ.
ಅದರ ಜೊತೆಗೆ ತುಂಬ ಪಾಸಿಟಿವ್ ಆಗಿರುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಈ ವ್ಯಕ್ತಿಯ ಮನಸ್ಸಿನಿಂದ ನಿಮ್ಮನ್ನು ಸಂಪೂರ್ಣವಾಗಿ ತೆಗೆದುಹಾಕೋದಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ. ಅವರು ಈ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈಗ ಅವರು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಹೋಗಬೇಕಾದ್ರೆ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕಾದ್ರೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಹೋಗಬೇಕು, ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮುಂದುವರಿಬೇಕು ಈ ರಿಲೇಷನ್ಶಿಪ್ ಬಗ್ಗೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ಪನ್ನು ಲೈಟಾಗಿ ತಗೊಳ್ತಾ ಇಲ್ಲ. ಕೆಲವರಿಗೆ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಯ ಕಡೆಯಿಂದ ಪ್ರಪೋಸಲ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ನ ನೀವು ಬಯಸ್ತಾ ಇದ್ದರೆ ಅದು ಸಿಗುವ ರೀತಿ ಕಾಣಿಸ್ತಾ ಇದೆ. ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇವರು ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಸಡನ್ನಾಗಿ ಆಗುತ್ತೆ ಅಂತ ಅಂದ್ಕೋಬೇಡಿ. ಈ ಪರ್ಸನ್ ತುಂಬ ಯೋಚನೆ ಮಾಡಿ ಟೈಮ್ ತಗೊಂಡು ಎಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಬರುವ ರೀತಿ ಕಾಣಿಸ್ತಾ ಇದೆ. ಕೆಲವರಿಗೆ ಕಮಿಟ್ಮೆಂಟ್ ಅನ್ನೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪಾಸಿಟಿವ್ ಆಗಿ ಆಗಿರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ನೀವು ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಏನಾದರೂ ಇದ್ದರೆ ತುಂಬ ಬೇಗನೆ ಈ ವ್ಯಕ್ತಿ ಕಾಲ್ ಮಾಡುವ ರೀತಿ ಕಾಣಿಸ್ತಾ ಇದೆ, ಮೆಸೇಜ್ ಮಾಡಬಹುದು, ರೀಚ್ ಔಟ್ ಆಗಬಹುದು, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿದ್ದರೆ 1 ತಿಂಗಳ ಒಳಗಡೆ ಅಪ್ರೋಚ್ ಸಿಗುವ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಫ್ಯೂಚರ್ ಎನರ್ಜಿಯನ್ನು ನೋಡೋದಾದರೆ ಈ ವ್ಯಕ್ತಿ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮಿಬ್ಬರ ಫ್ಯೂಚರ್ ಒಳ್ಳೆಯದಾಗಬೇಕು ಅನ್ನೋ ಭಾವನೆ ಇವರಿಗೆ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನಿಧಾನವಾದ ಪಾಸಿಟಿವ್ ಚೇಂಜಸ್ ಅನ್ನೋದು ಕಾಣಿಸ್ತಾ ಇದೆ, ಹೆಚ್ಚು ಕ್ಲಾರಿಟಿ ಅನ್ನೋದು ಕಾಣಿಸ್ತಾ ಇದೆ, ಹೆಚ್ಚಿನ ಮೆಚ್ಯೂರಿಟಿ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನೀವು ಈಗ ತುಂಬ ಬೇಸರದಲ್ಲಿ ಇರಬಹುದು. ನಾನು ತುಂಬ ಪ್ರೀತಿ ಕೊಟ್ಟೆ, ನಾನು ತುಂಬ ಲೈಕ್ ಮಾಡಿದೆ, ಅಲ್ಲಿಂದ ಆ ವ್ಯಕ್ತಿ ಕಡೆಯಿಂದ ಏನು ಸಿಗಲಿಲ್ಲ ಅನ್ನೋ ನೋವಿನಲ್ಲಿ ನೀವು ಇರ್ಬೋದು. ಆದರೆ ನೀವು ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಪ್ರತಿ ಮಾತನ್ನು ಫೈಟಾಗಿ ತಗೊಳ್ಬೇಡಿ, ಪ್ರತಿ ವಿಚಾರವನ್ನು ಪರ್ಸ್ನಲ್ ಆಗಿ ತಗೋಬೇಡಿ. ಸಮಾಧಾನದಿಂದ ಮಾತಾಡಿದ್ರೆ ಸಂಬಂಧ ಅನ್ನೋದು ಕನೆಕ್ಟ್ ಆಗುತ್ತೆ ಮತ್ತು ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಬಾಂಡ್ ಆಗಿ ಕಂಟಿನ್ಯೂ ಆಗುತ್ತೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯಾವುದೇ ರೀತಿಯಿಂದಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಬಟ್ ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ನಿಮ್ಮ ಫೈರ್ ಎನರ್ಜಿ ಅವರಿಗೆ ಗೊತ್ತು. ಅವರು ಮೆಚ್ಯೂರಾಗಿ ಅಂದರೆ ಥಿಂಕ್ ಮಾಡಿ ಯೋಚನೆ ಮಾಡಿ ಮುಂದೆ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಮಿಸ್ಟೇಕ್ ಆಗಬಾರ್ದು ಅನ್ನೋ ಉದ್ದೇಶ ಈ ಪರ್ಸನ್ನ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ. ಈ ಸಂಬಂಧ ಇನ್ನೂ ಕೂಡ ಮುಗ್ದಿಲ್ಲ, ಬ್ರೇಕ್ ಆಗಿಲ್ಲ, ಅಂದರೆ ಸಂಪೂರ್ಣವಾಗಿ ಅಂತ್ಯ ಆಗಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಪಾಸಿಟಿವ್ ಚೇಂಜ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮತ್ತೆ ಮಾತುಕತೆ ಶುರು ಆಗುತ್ತೆ, ಕಮಿಟ್ಮೆಂಟ್ ಕೂಡ ಸಾಧ್ಯತೆ ಇದೆ. ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಪ್ರೀತಿಯ ಮೇಲೆ ನಂಬಿಕೆ ಇಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಹೆಚ್ಚು ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಈಗ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಎರಡೂ ನಂಬರನ್ನು ಆಯ್ಕೆ ಮಾಡಿಕೊಂಡು ಒಂದು ಓವರಾಲ್ ಎನರ್ಜಿಯನ್ನು ನೋಡೋದಾದರೆ, ಈಗ ಈ ವ್ಯಕ್ತಿಯ ಪ್ರೀತಿ ಸತ್ಯನ, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಯಾಕೆ ಆಗ್ತಾ ಇದೆ, ಯಾಕೆ ಕೆಲವೊಮ್ಮೆ ಇವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಇದನ್ನು ನೋಡೋದಾದರೆ ಮೊದಲಿಗೆ ಇಲ್ಲಿ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ಈ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ ಅನ್ನೋ ರೀತಿ ನಿಮ್ಮ ಮನಸ್ಸಿನಲ್ಲಿ ಕ್ವಶನ್ ಇರಬಹುದು. ಹೌದು, ಇಲ್ಲಿ ಪ್ರೀತಿ ಅನ್ನೋದು ಸತ್ಯವಾಗಿದೆ, ಅಂದರೆ ಜೆನ್ಯೂನ್ ಆಗಿದೆ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಲೈಕ್ ಅನ್ನೋದು ಇದೆ. ಈ ವ್ಯಕ್ತಿಯ ಹೃದಯದಲ್ಲಿ ನಿಮ್ಮ ಮೇಲೆ ಇರುವ ಭಾವನೆ ಅದು ಫೇಕ್ ಅಂತ ಕಾಣ್ತಾ ಇಲ್ಲ. ಅವರು ಗೇಮ್ ಮಾಡ್ತಾ ಇದ್ದಾರೆ ಅಥವಾ ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇಲ್ಲ. ಟೈಮ್ ಪಾಸ್ ಕೂಡ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಪ್ರೀತಿ ಸತ್ಯವಾಗಿದೆ, ಬಟ್ ಸಮಯ ಅನ್ನೋದು ಸರಿಯಾಗಿಲ್ಲ, ಸಿಚುವೇಶನ್ ಅನ್ನೋದು ಸರಿಯಾಗಿಲ್ಲ. ಈ ವ್ಯಕ್ತಿ ಈಗ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡ ಬರ್ತಾ ಇದೆ. ಈ ರಿಲೇಷನ್ಶಿಪ್ನ ಅವರು ಲೈಟಾಗಿ ತಗೊಳ್ತಾ ಇಲ್ಲ, ಈ ಸಂಬಂಧವನ್ನು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಕೆಲವರ ಲೈಫ್ನಲ್ಲಿ ಯಾಕೆ ದೂರ ಆಗ್ತಾ ಇದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಕೂಡ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಈ ವ್ಯಕ್ತಿ ತುಂಬ ಪ್ರೀತಿ ಅಂದರೆ ಕೆಲವರ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೂಡ ಬರ್ತಾ ಇರ್ಬೋದು. ಅಂದರೆ ಒಮ್ಮೆ ತುಂಬ ಪ್ರೀತಿ ತೋರಿಸೋದು, ತುಂಬ ಕಾಳಜಿ ತೋರಿಸೋದು, ತುಂಬ ಮಾತುಕತೆ ಅನ್ನೋದು ನಿಮ್ಮಿಬ್ಬರ ನಡುವೆ ನಡೀತಾ ಇರುತ್ತೆ. ಮತ್ತು ಸಡನ್ನಾಗಿ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗೋದು, ಸೈಲೆನ್ಸನ್ನು ಪಾಲಿಸೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಮಾಡ್ಕೊಳ್ತಾರೆ. ಸ್ವಲ್ಪ ತಿಂಗಳು ನಂತರ ಅಥವಾ ಸ್ವಲ್ಪ ಟೈಮ್ ನಂತರ ಮತ್ತೆ ಒಂದಾಗೋದು, ಮತ್ತೆ ಅದೇ ಸೈಕಲ್ ರಿಪೀಟ್ ಆಗೋದು.
ಈ ಸೈಕಲ್ ಯಾಕೆ ಬರ್ತಿದೆ ಅಂದರೆ ಇದು ಕೆಲವರಿಗೆ ಕಾರ್ಮಿಕ್ ಲೆಸನ್ ಕೂಡ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದು ಕೇವಲ ಪ್ರೀತಿ ಕೊಡೋದಕ್ಕೆ ಅಲ್ಲ, ಕೆಲವೊಂದು ಲೆಸನ್ ಕಲಿಸೋದಕ್ಕೂ ಕೂಡ ಆಗಿರುವ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮೌಲ್ಯ ನೀವು ಅರಿತ್ಕೋಬೇಕು, ನಿಮ್ಮ ಸೆಲ್ಫ್ ಲವ್ ನೀವು ಹೆಚ್ಚಿಸ್ಕೋಬೇಕು, ಯಾರನ್ನು ನಿಮ್ಮ ಮೇಲೆ ಪೂರ್ಣವಾಗಿ ನೀವು ಡಿಪೆಂಡ್ ಆಗಬಾರ್ದು ಅನ್ನೋ ಲೆಸನ್ನ ನಿಮಗೆ ಕಲಿಸೋದಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬಂದಿರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಅವ್ರು ನಿಮಗೆ ಬಂದು ಪಾಠ ಹೇಳ್ಕೊಡ್ತಾರೆ ಅಂತ ಅಲ್ಲ, ನೀವು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಈ ನೋವು ಯಾಕೆ ಬರ್ತಿದೆ ಅಂದರೆ ಈ ವ್ಯಕ್ತಿ ಕೆಲವೊಮ್ಮೆ ನಿಮ್ಮ ಹತ್ರ ರೂಢಾಗಿ ವರ್ತನೆ ಮಾಡಬಹುದು, ಕೆಲವೊಮ್ಮೆ ನಿಮಗೆ ಹರ್ಟ್ ಮಾಡಿರ್ಬೋದು. ಅದು ಅವರು ಪ್ರೀತಿಸೋದಿಲ್ಲ ಅಂತ ಅಲ್ಲ, ಅಂದರೆ ಎಲ್ಲ ಟೈಮಲ್ಲೂ ಯಾರಿಗೂ ಕೂಡ 24 ಅವರ್ಸ್ ಪ್ರೀತಿ ಸುರಿಸ್ತಾ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಸಿಚುವೇಶನ್, ತಮ್ಮ ಮನಸ್ಥಿತಿ, ತಮ್ಮ ಪ್ರೆಷರಲ್ಲಿ ಸಿಲುಕಿರ್ತಾರೆ. ಆದರೆ ನಿಮ್ಮ ನೋವು ಕೂಡ ಜೆನ್ಯೂನ್ ಆಗಿರುತ್ತೆ. ಯಾಕೆಂದರೆ ನೀವು ಅವರನ್ನು ಅಷ್ಟು ಪ್ರೀತಿಸ್ತಾ ಇರ್ತೀರ, ಅಷ್ಟು ಲೈಕ್ ಮಾಡ್ತೀರಾ. ನೀವು ಮತ್ತೆ ಮತ್ತೆ ಹರ್ಟ್ ಆಗ್ತಾ ಇದ್ದರೆ, ಅದು ಅಂದರೆ ರಿಪೀಟೆಡಾಗಿ ಅದೇ ಆಗ್ತಾ ಇದ್ದರೆ ನೀವು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಯೂನಿವರ್ಸ್ ನಿಮಗೆ ಒಂದು ಸಿಗ್ನಲ್ ಕೊಡ್ತಾ ಇದೆ ಅನ್ನೋ ರೀತಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮನ್ನು ನೀವು ಕಳ್ಕೊಳ್ಬಾರ್ದು, ನಿಮ್ಮ ಬಗ್ಗೆ ಇರುವ ನಂಬಿಕೆಯನ್ನು ನೀವು ಕಳ್ಕೋಬಾರ್ದು, ನಿಮ್ಮ ಸೆಲ್ಫ್ ಲವ್ವನ್ನು ನೀವು ಹೆಚ್ಚು ಮಾಡ್ಕೋಬೇಕು. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇದ್ದೀರಾ. ಆ ವ್ಯಕ್ತಿಯ ಎನರ್ಜಿ ಪ್ರಕಾರ ಅವರಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಆದರೆ ತಕ್ಷಣ ನಿಮ್ಮ ಹತ್ರ ಬಂದು ಕಮಿಟ್ ಆಗೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾವುದೋ ಒಂದು ಸಿಚುವೇಷನ್ನಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಫುಲ್ ಆ್ಯಕ್ಷನ್ ತಗೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಇದೆ. ಇದು ಕೆಲವರಿಗೆ ಸೋಲ್ ಕನೆಕ್ಷನ್ ರೀತಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಸೋಲ್ ಕನೆಕ್ಷನ್ ಅಂದರೆ ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು ಅನ್ನೋ ರೀತಿ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಅದು ಜೆನ್ಯೂನ್ ಪ್ರೀತಿ ಆಗಿದ್ದರೆ, ನಿಜವಾದ ಪ್ರೀತಿ ಆಗಿದ್ದರೆ ಅದು ಕೊನೆಯಲ್ಲಿ ನಿಮ್ಮ ಕಡೆಗೆ ಬಂದೇ ಬರುತ್ತೆ. ಜೆನ್ಯೂನ್ ಆಗಿರೋ ಪ್ರೀತಿ ಎಷ್ಟೇ ತಡ ಆದರೂ ಕೂಡ, ಎಷ್ಟೇ ಟೈಮ್ ತಗೊಂಡ್ರೂ ಕೂಡ ಮತ್ತೆ ಅದರ ದಾರಿನ ಅದು ಹುಡ್ಕೊಳ್ಳುತ್ತೆ. ನಿಮ್ಮ ಮನಸ್ಸಿನಲ್ಲಿ ಕೂಡ ತುಂಬ ಕ್ವಶನ್ ಇರ್ಬೋದು, ಅವ್ರು ನನ್ನನ್ನು ಆಯ್ಕೆ ಮಾಡ್ತಾರಾ, ಚೂಸ್ ಮಾಡ್ತಾರಾ, ಅವರು ನನ್ನ ಲೈಫ್ ಜೊತೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡ್ತಾರಾ, ನಾನು ಅವ್ರ ಜೊತೆ ಇರ್ತೀನಾ, ಫ್ಯೂಚರಲ್ಲಿ ಇರ್ತೀನಾ, ಈ ರೀತಿ ನೀವು ಥಿಂಕ್ ಮಾಡ್ತಾ ಇರಬಹುದು. ಇಲ್ಲಿ ನಿಮಗೆ ಒಂದು ಅಡ್ವೈಸ್ ಅಂದರೆ, ನೀವು ನಿಮ್ಮನ್ನು ಆಯ್ಕೆ ಮಾಡೋದಕ್ಕೂ ಮೊದಲು ಇದು ಯೂನಿವರ್ಸ್ ನಿಮ್ಮ ಕಡೆಯಿಂದ ಗೈಡೆನ್ಸ್ ಆಗಿರುತ್ತೆ. ನೀವು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳಿ. ಅಂದರೆ ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ನನ್ನಲ್ಲೇ ತಪ್ಪಿದೆ ಅಂತ ಅಂದ್ಕೊಳ್ತಿದ್ದೀರಾ, ಹಾಗಾದರೆ ಅದು ನಿಮ್ಮ ಲೈಫ್ನಲ್ಲಿ ಅದೇ ರಿಫ್ಲೆಕ್ಟ್ ಆಗುತ್ತೆ. ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಮಾತುಗಳಿಗೆ ನೀವು ವ್ಯಾಲ್ಯೂ ಕೊಡ್ತಾ ಇದ್ದೀರಾ, ನಿಮ್ಮ ಸಮಯಕ್ಕೆ ನೀವು ವ್ಯಾಲ್ಯೂ ಕೊಡ್ತಾ ಇದ್ದೀರಾ, ನಿಮ್ಮ ಹೃದಯವನ್ನು ಆಗ ಯಾರೂ ಕೂಡ ನೋವು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮನ್ನು ಪ್ರೀತಿಸಿದ್ರೆ ಇನ್ನೊಬ್ಬರು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ನಿಮ್ಮನ್ನು ಆಯ್ಕೆ ಮಾಡಿದ್ರೆ, ನಿಮ್ಮನ್ನು ನೀವು ಚೂಸ್ ಮಾಡಿಕೊಂಡ್ರೆ ಅವರು ಕೂಡ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಅಂದರೆ ನಾನು ಹೇಳೋದು ಏನು ಅಂದರೆ, ಈ ವ್ಯಕ್ತಿಯ ಬಗ್ಗೆ ಯಾವಾಗಲೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ, ಅಂದರೆ ಇವರಿಂದ ಏನೂ ಆಗೋಲ್ಲ, ಇವರು ಆ್ಯಕ್ಷನ್ ತೊಗೊಳ್ಳಲ್ಲ, ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಈ ರೀತಿ ನೀವೇ ಒಂದು ಕತೆ ಬರೆಯೋದಕ್ಕೆ ಶುರು ಮಾಡಿದ್ರೆ ಅದೇ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕ್ರಿಯೇಟ್ ಆಗುತ್ತೆ. ಆದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಎಲ್ಲವೂ ಸರಿಯಾಗುತ್ತೆ. ಅಂದರೆ ನಾವು ಮೆಚ್ಯೂರಾಗಿ ಮಾತಾಡ್ಬೋದು, ಓಪನ್ ಆಗಿ ಕಮ್ಯುನಿಕೇಷನ್ ಮಾಡಬೇಕು. ಆ ಎನರ್ಜಿ ನಿಮ್ಮಲ್ಲಿ ಇದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿರುವ ಪರಿಣಾಮ ಬೀರುತ್ತೆ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಈ ವ್ಯಕ್ತಿಯ ಪ್ರೀತಿ ಸತ್ಯ ಆಗಿದೆ, ಈ ವ್ಯಕ್ತಿ ಲೈಫ್ ಲಾಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಆನ್ ಆ್ಯಂಡ್ ಆಫ್ ಸೈಕಲ್ ಇರುವವರಿಗೆ ಈ ರಿಲೇಷನ್ಶಿಪ್ ಅನ್ನೋದು ಮತ್ತೆ ಕಂಟಿನ್ಯೂ ಆಗುವ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಿಮ್ಮ ಹೃದಯವನ್ನು ನೀವು ಕೇಳ್ಕೊಳ್ಳಿ. ಈ ರಿಲೇಷನ್ಶಿಪ್ಪಿಂದ ನಿಮಗೆ ಶಾಂತಿ ಕೊಡ್ತಾ ಇದೆಯಾ, ಅಥವಾ ಕೇವಲ ಕನ್ಫ್ಯೂಷನ್ ಅನ್ನೋದು ಮಾತ್ರ ಇದೆಯಾ? ಇಲ್ಲಿ ಜೆನ್ಯೂನ್ ಪ್ರೀತಿ ಅನ್ನೋದು ನಿಮಗೂ ಆ ವ್ಯಕ್ತಿಗೂ ಇದ್ದರೆ ಅದು ನಿಮ್ಮ ಕಡೆಗೆ ಬಂದೇ ಬರುತ್ತೆ. ಪ್ರೀತಿ ನಿಮ್ಮನ್ನು ತಲುಪೋದಕ್ಕೆ ಯಾವುದಾದರೊಂದು ದಾರಿ ಕಂಡುಕೊಳ್ಳುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಾಲ್ಯೂವನ್ನು ನೀವು ಮರಿಬೇಡಿ, ಸೆಲ್ಫ್ ರೆಸ್ಪೆಕ್ಟನ್ನು ನೀವು ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.